ಔಷಧಿ ವ್ಯಾಪಾರಿಗಳ ಸಂಘ KCDA ಅಧ್ಯಕ್ಷನಾದ ನಾನು ನಿಮ್ಮಲ್ಲಿ ಮಾಡಿಕೊಳ್ಳುವ ವಿನಂತಿ ಏನೆಂದರೆ ನಮ್ಮ AOCD ಮಾತೃ ಸಂಸ್ಥೆಯಾದ AOCD 20/5/2026 ನಮ್ಮ ಕಂಪ್ಲೀಟ್ ಇಂಡಿಯಾ ಬಂದ್ಗೆ ಕರೆ ಕೊಟ್ಟಿದೆ. ಈ ಬಂದ್ನಲ್ಲಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳು ಪಾಲ್ಗೊಳ್ತಾ ಇದೆ. 800ಕ್ಕೂ ಅಧಿಕ ಜಿಲ್ಲೆಗಳು ಇದರಲ್ಲಿ ಪಾಲ್ಗೊಳ್ತಾ ಇವೆ. ಈ ಬಂದ್ ಮಾಡುತ್ತಿರುವ ಮೂಲ ಸದುದ್ದೇಶ ಏನು ಅಂತಂದ್ರೆ ನಮ್ಮ ರಿಟೇಲರ್ಗಳ ಮೇಲೆ ಆಗುತ್ತಿರುವ ಅನೈತಿಕವಾದಂತಹ ದಬ್ಬಾಳಿಕೆ ಇದನ್ನ ಖಂಡಿಸಲಿಕ್ಕೋಸ್ಕರ ನಾವು ಈ ಬಂದ್ಗೆ ನಾವು ಹೋಗ್ತಾ ಇದ್ದೀವಿ. ಈ ಸಮಸ್ಯೆ ಬಗ್ಗೆ ಪ್ರಧಾನಮಂತ್ರಿಗಳ ಕಚೇರಿಗೆ ಸಾಕಷ್ಟು ಬಾರಿ ಮನವಿ ಪತ್ರಗಳನ್ನು ಕೊಟ್ಟರು ಸಹ ಯಾವುದೇ ರೀತಿಯಾದಂತಹ ಫಲಪ್ರದವಾದಂತಹ ನಮಗೆ ಸೂಚನೆಗಳು ಅಲ್ಲಿಂದ ಸಿಗಲಿಲ್ಲ. ಈಗ ನಾವು ಅನಿವಾರ್ಯವಾಗಿ ನಾವು ಈ ಬಂದ್ಗೆ ಹೋಗುವಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಮತ್ತೆ ನಮ್ಮ ಮಾತೃ ಸಂಸ್ಥೆಯಾದ AOCD ತುಂಬಾ ವಿಶದವಾಗಿ ಈ ಕೂಲಂಕುಷವಾಗಿ ಇದನ್ನೆಲ್ಲಾನು ಚರ್ಚೆಗಳು ನಡೆಸಿ ಈ ಬಂದ್ಗೆ ಕರೆ ಕೊಟ್ಟಿರೋದ್ರಿಂದ ನಾವು ಈ ಬಂದ್ಗೆ ಪಾಲ್ಗೊಳ್ತಾ ಇದ್ದೀವಿ. ಸೊ ಅದರಿಂದ ನೀವೆಲ್ಲರೂ ಈ ಬಂದ್ಗೆ ಸಹಕಾರ ಕೊಟ್ಟು ನೀವೆಲ್ಲರನ್ನು ಯಶಸ್ವಿಯಾಗಿ 20ನೇ ತಾರೀಕು ಕರ್ನಾಟಕದಲ್ಲಿ 20/5/2026 ರಾತ್ರಿ 12ರಿಂದ 12 24 ಗಂಟೆ ದಯವಿಟ್ಟು ಕ್ಲೋಸ್ ಮಾಡಬೇಕು. ಈ ಮೂಲಕ ನಮ್ಮ ಒಗ್ಗಟ್ಟನ್ನ ನಾವು ರಾಜ್ಯಗಳಿಗೆ ತೋರಿಸಬೇಕು. ಪ್ರಧಾನಮಂತ್ರಿಗಳಿಗೆ ಸೆಂಟ್ರಲ್ ಗವರ್ಮೆಂಟ್ ಗೆ ನಾವು ಈ ಮುಖಾಂತರ ನಮ್ಮ ಬಲವನ್ನ ತೋರ್ಪಡಿಸಬೇಕು. ನಮ್ಮ ಏನು ನ್ಯೂನ್ಯತೆಗಳಿದೆ, ನಮ್ಗೇನು ತೊಂದರೆಗಳಾಗ್ತಾ ಇದೆ, ಈ ಮುಖಾಂತರ ಪರಿಹಾರ ಮಾಡ್ಕೊಳ್ಳಿಕ್ಕೆ ಇದೊಂದು ಸಾಧನವಾಗಿರಬೇಕು. ನೀವೆಲ್ಲರೂ ಇದಕ್ಕೆ ಹೃತ್ಪೂರ್ವಕವಾಗಿ ನೀವು ಇದನ್ನ ಬಂದ ಯಶಸ್ವಿಗೊಳಿಸಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಇದರ ಮೂಲ ಉದ್ದೇಶ ನಮ್ಮ ರಿಟೇಲರ್ಗಳ ಮೇಲೆ ಆಗ್ತಿರುವಂತಹ ಒಂದು ದಬ್ಬಾಳಿಕೆ, ಒಂದು ಬಿಸ್ನೆಸ್ ಅಲ್ಲಿ ಆಗ್ತಿರುವಂತಹ ನ್ಯೂನ್ಯತೆಗಳು ಇದನ್ನ ಸರಿಪಡಿಸಲಿಕ್ಕೋಸ್ಕರ ಹಲವಾರು ಬಾರಿ ನಾವು ಮನವಿ ಪತ್ರಗಳನ್ನ ಪ್ರಧಾನಮಂತ್ರಿಗಳ ಕಚೇರಿಗೆ ಕೊಟ್ಟರು ಸಹ ಅವ್ರು ಇವರೆಗೂ ಅದರ ಬಗ್ಗೆ ಗಮನ ಹರಿಸಿಲ್ಲ. ಅದಾಗ ನಮಗೆ ಬೇರೆ ವಿಧಿ ಇಲ್ಲದೆ ಅನಿವಾರ್ಯ ಕಾರಣಗಳಿಗೋಸ್ಕರ ನಾವು ಈ ಬಂದ್ಗೆ ಕರೆ ಕೊಟ್ಟಿದ್ದೀವಿ. ಇದಕ್ಕೆ ನಾವು ಎಲ್ಲರೂ ಕಂಪ್ಲೀಟ್ ಆಗಿ ಸಂಪೂರ್ಣ ಸಹಮತದಿಂದ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ಬಂದು ಯಶಸ್ವಿಗೊಳಿಸೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳು ನಾವು ಮಾಡ್ತಾ ಇದ್ದೀವಿ. ನಮಸ್ಕಾರ, ನಾನು ಬೆಂಗಳೂರು ಫಾರ್ಮಾ ರಿಟೇಲರ್ಸ್ ಅಂಡ್ ಡಿಸ್ಟ್ರಿಬ್ಯೂಟರ್ಸ್ ಫೋರಂನ ಕಾರ್ಯದರ್ಶಿ ರಮೇಶ್ ಬಾಬು ಮಾತಾಡ್ತಾ ಇದ್ದೀನಿ. ನಮ್ಮ ಮಾತೃ ಸಂಸ್ಥೆಯಾದ KCDA ಕರ್ನಾಟಕ ಔಷಧ ವ್ಯಾಪಾರಿಗಳ ಸಂಘ ಹಾಗೂ ನಮ್ಮ ಮೂಲ ಮಾತೃ ಸಂಸ್ಥೆಯಾದ AIOCD ಅವರು ದಿನಾಂಕ 20/5/2026 ದೇಶವ್ಯಾಪಿ ಬಂದ್ಗೆ ಕರೆ ನೀಡಿದ್ದಾರೆ. ಆ ಬಂದ್ನಲ್ಲಿ ನಮ್ಮ ಬೆಂಗಳೂರು ನಗರದ ಎಲ್ಲಾ ಔಷಧಿ ವ್ಯಾಪಾರಿಗಳು ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವ ಮೂಲಕ ಬಂದ್ಗೆ ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಬಂದ್ ಮಾಡುತ್ತಿರುವ ಕಾರಣ ಅನೈತಿಕ ಹಾಗೂ ಎಗ್ಗಿಲ್ಲದ ಡಿಸ್ಕೌಂಟ್ಗಳನ್ನು ಆನ್ಲೈನ್ ಫಾರ್ಮಸಿಗಳು ನೀಡುತ್ತಿದ್ದಾರೆ. ಆನ್ಲೈನ್ ನಲ್ಲಿ ಔಷಧಿ ವ್ಯಾಪಾರ ಮಾಡಲು ನಮ್ಮ ದೇಶದಲ್ಲಿ ಕಾನೂನು ಇಲ್ಲವಾದರೂ ಅನೈತಿಕವಾಗಿ ಅವರು ಆನ್ಲೈನ್ ಮುಖಾಂತರ ಔಷಧಿಗಳನ್ನು ಸರಬರಾಜು ಮಾಡುತ್ತಿರುತ್ತಾರೆ. ಇದರಿಂದ ಸಣ್ಣ ಔಷಧಿ ವ್ಯಾಪಾರಿಗಳಾದ ನಮ್ಮೆಲ್ಲರಿಗೂ ತುಂಬಾ ತೊಂದರೆಯಾಗಿದೆ. ಇದನ್ನು ಪ್ರತಿಭಟಿಸಲು ನಮ್ಮ ಮಾತೃ ಸಂಸ್ಥೆಯಾದ AIOCD ಮತ್ತು KCDA ಪ್ರಧಾನಮಂತ್ರಿಗಳ ಕಾರ್ಯಾಲಯದಿಂದ ಹಿಡಿದು ಕೇಂದ್ರ ರಾಸಾಯನಿಕ ರಸಗೊಬ್ಬರ ಮಂತ್ರಿಗಳವರೆಗೆ ಹಲವಾರು ಮನವಿಗಳನ್ನು ಕೊಟ್ಟರು. ಇದರ ಬಗ್ಗೆ ಅವರು ಗಮನ ಹರಿಸುತ್ತಿಲ್ಲ. ಆದುದರಿಂದ ಒಂದು ದಿನದ ಸಾಂಕೇತಿಕ ಬಂದ್ಗೆ ಕರೆ ನೀಡಿದ್ದಾರೆ. ಇದನ್ನು ಮನಗಂಡು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ನಮ್ಮ ತೊಂದರೆಗಳನ್ನು ನಿವಾರಣೆ ಮಾಡದಿದ್ದ ಪಕ್ಷದಲ್ಲಿ ಅನಿರ್ದಿಷ್ಟಾವಧಿಗೆ ಮುಷ್ಕರವನ್ನು ಹೂಡುತ್ತೇವೆ ಎಂದು ಈ ಮೂಲಕ ಘೋಷಿಸಿದ್ದಾರೆ. ಇದಕ್ಕೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯ ಎಲ್ಲಾ ಔಷಧಿ ವ್ಯಾಪಾರಿಗಳು ಬೆಂಗಳೂರು ನಗರವನ್ನು ಸೇರಿಸಿ ಸಹಕಾರ ನೀಡುತ್ತಿದ್ದೇವೆ. ಇದರಿಂದ ಎಲ್ಲರೂ ತಮ್ಮ ತಮ್ಮ ವ್ಯಾಪಾರ ವ್ಯವಹಾರಗಳನ್ನು ಬಂದ್ ಮಾಡಿ ಸಹಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ನಾನು ಶ್ರೀನಿವಾಸ್ ಅಂತ ನಮ್ಮ ವಿಜಯನಗರ ಔಷಧಿ ವ್ಯಾಪಾರಿಗಳ ಸಂಘದ ಕಾರ್ಯದರ್ಶಿ ಹಾಗೂ ಬೆಂಗಳೂರು ನಗರ ಔಷಧಿ ವ್ಯಾಪಾರಿಗಳ ನಿರ್ದೇಶಕರಾಗಿ ಈ ದಿನ ಇದೇ 20ನೇ ತಾರೀಕು ನಮ್ಮ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘವು ಆನ್ಲೈನ್ ಫಾರ್ಮಸಿ ವಿರುದ್ಧ ಒಂದು ದಿನದ ಬಂದ್ಗೆ ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ ನಾವು ಎಲ್ಲ ನಮ್ಮ ವೃತ್ತಿ ಬಾಂಧವರು ಆ ಒಂದು ಕರೆಗೆ ಹೋಗ್ಬಿಟ್ಟು ಅಂದು ನಾವು ಬಂದ್ ಮಾಡಿ ನಮ್ಮ ಎಲ್ಲ ಅಂಗಡಿಗಳನ್ನು ಮುಚ್ಚಿ ಒಂದು ದಿನದ ಬಂದ್ ಮಾಡಿ ನಮ್ಮ ಸಾಂಕೇತಿಕವಾಗಿ ಬಂದನ್ನು ಯಶಸ್ವಿಗೊಳಿಸಲು ನಾವೆಲ್ಲರೂ ಪಣ ತೊಟ್ಟಿದ್ದೇವೆ. ಹಾಗೆಯೇ ನಮ್ಮ ನಾಗರಿಕ ಬಂಧುಗಳಲ್ಲಿ ವಿದ್ಯಾರಣ್ಯಪುರ ಔಷಧಿ ವ್ಯಾಪಾರಿಗಳ ಸಂಘದ ಪರವಾಗಿ ಹೇಳುವುದೇನೆಂದರೆ, ಇದೇ ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘವು ಒಂದು ದಿನದ ಸಾಂಕೇತಿಕ ಆನ್ಲೈನ್ ಫಾರ್ಮಸಿ ವಿರುದ್ಧ ಒಂದು ಕರೆ ಕೊಟ್ಟಿರುವ ಹಿನ್ನೆಲೆಯಲ್ಲಿ 20ನೇ ತಾರೀಕು ಇಡೀ ರಾಜ್ಯಾದ್ಯಂತ ಔಷಧಿ ಮಳಿಗೆಗಳು ಮುಚ್ಚಿರುವ ಕಾರಣ ನಾಗರಿಕರಿಗೆ ಅನಾನುಕೂಲ ಆಗದೇ ಇರುವ ರೀತಿಯಲ್ಲಿ ಕೆಲವು ಹಾಸ್ಪಿಟಲ್ ಫಾರ್ಮಸಿಗಳು ಓಪನ್ ಇರುತ್ತವೆ. ಅದೇ ರೀತಿ 20ನೇ ತಾರೀಕು ಬಂದಿರುವ ಕಾರಣ ಹಿನ್ನೆಲೆಯಲ್ಲಿ 19ನೇ ತಾರೀಕು ಒಳಗಡೆ ನಿಮಗೆ ಏನಾದರೂ ಎಮರ್ಜೆನ್ಸಿ ಮೆಡಿಸಿನ್ಸ್ಗಳು ಏನಾದರೂ ಬೇಕಿದ್ದ ಪಕ್ಷದಲ್ಲಿ ಒಂದು ದಿನ ಮುಂಚಿತವಾಗಿ ನಿಮ್ಮ ಔಷಧಿಗಳನ್ನು ಖರೀದಿಸಬೇಕೆಂದು ವಿನಂತಿಸುತ್ತೇನೆ. ಯಾಕೆಂದ್ರೆ 20ನೇ ತಾರೀಕು ಯಾವುದೇ ಕಾರಣಕ್ಕೂ ರೋಗಿಗಳಿಗೆ ಮತ್ತು ನಾಗರಿಕರಿಗೆ ಅನಾನುಕೂಲ ಆಗಬಾರದು ಎನ್ನುವ ಹಿತದೃಷ್ಟಿಯಲ್ಲಿ ಇವತ್ತು ನಾವು 3 ದಿವಸ ಮುಂಚಿತವಾಗಿಯೇ ಈ ವಾಹಿನಿ ಮುಖಾಂತರ ನಾವು ಹೇಳ ಬಯಸುತ್ತೇವೆ. ಹಾಗೆಯೇ ಒಂದು ಉದ್ದೇಶ ಏನಂತಂದ್ರೆ, ಸುಮಾರು ವರ್ಷಗಳಿಂದ ನಮ್ಮ
ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಸಂಘ ಹಾಗೂ ನಮ್ಮ ರಾಜ್ಯ ಔಷಧಿ ವ್ಯಾಪಾರಿಗಳ ಸಂಘ ಕೈ ಜೋಡಿಸಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ಗಳಿಗೆ ಅನೇಕ ಬಾರಿ ಆನ್ಲೈನ್ ವಿರುದ್ಧ ಆನ್ಲೈನ್ನಿಂದ ಆಗುತ್ತಿರುವ ಅನಾಹುತಗಳನ್ನು ತಡೆ ಹಿಡಿಯಲು ಅದರಿಂದ ಆಗುವ ದುಷ್ಪರಿಣಾಮಗಳನ್ನು ಕಂಟ್ರೋಲ್ ಮಾಡಲು ನಾವು ಸುಮಾರು ಸಲ ನಮ್ಮ ಡಿಪಾರ್ಟ್ಮೆಂಟ್ ಆಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿರುತ್ತೇವೆ. ಇದರಿಂದ ಯಾವುದೇ ರೀತಿ ನಮ್ಮ ಔಷಧಿ ವ್ಯಾಪಾರಿಗಳಿಗೆ ಅದರ ಅಂದ್ರೆ ಆನ್ಲೈನ್ ವಿರುದ್ಧ ಎಷ್ಟೇ ಧ್ವನಿ ಎತ್ತಿದರೂ ಸರ್ಕಾರಗಳು ಅದಕ್ಕೆ ಏನು ಒಂದು ಒಳ್ಳೆ ಸ್ಪಂದಿಸದೇ ಇರುವ ಕಾರಣ ಸುಮಾರು ವರ್ಷಗಳಿಂದ ನಾವು ನೋಡಿ ಸಾಕಾಗಿ ಇವತ್ತು 20ನೇ ತಾರೀಕು ನಾವು ಅಖಿಲ ಭಾರತ ಔಷಧಿ ವ್ಯಾಪಾರಿಗಳ ಮನವಿಗೆ ಹೋಗ್ಬಿಟ್ಟು ಇಡೀ ರಾಜ್ಯಾದ್ಯಂತ ನಮ್ಮ ಔಷಧಿ ಮಳಿಗೆಗಳನ್ನು 1 ದಿನಗಳ ಕಾಲ ಮುಚ್ಚಿ ಸಾಂಕೇತಿಕವಾಗಿ ನಮ್ಮ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಾದರೂ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ ಎಚ್ಚೆತ್ತುಕೊಂಡು ನಮ್ಮ ಚಿಕ್ಕ ಔಷಧಿ ವ್ಯಾಪಾರಿಗಳನ್ನು ಉಳಿಸಬೇಕಾಗಿ ಉಳಿಸುತ್ತೆ ಅಂತ ನಂಬಿ ಈ ಮೂಲಕ ಹೇಳಬಯಸುತ್ತೇನೆ. ನಮಸ್ಕಾರ. ಪ್ರಕಾಶ್ ಅಂತ. AOCDಯಿಂದ ಕೊಟ್ಟಿರೋ ಕರೆಗೆ ನಾವೆಲ್ಲ ಸಹಕರಿಸಿ ಬಂದನ್ನು ಯಶಸ್ವಿಗೊಳಿಸಬೇಕಂತ ನಿಮಗೆ ಕೇಳ್ಕೊತೀನಿ. ಆನ್ಲೈನಲ್ಲಿ ಮತ್ತು ಬರೋ ಪದಾರ್ಥಗಳು, ಔಷಧಿಗಳು ಇವನ್ನೆಲ್ಲ ಕೊಡ್ತಾರೆ. ಅದರಿಂದ ನಮ್ಮ ಯುವ ಪೀಳಿಗೆಗೆ ತುಂಬ ತೊಂದರೆ ಆಗುತ್ತೆ. ಇದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ನಾವು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎಷ್ಟೊಂದು ಮನವಿ ಕೊಟ್ಟರು ಅದ್ರ ಬಗ್ಗೆ ತಡೆ ಕೆಡಿಸ್ಕೊಳ್ಳದೆ ಕ್ರಮ ಕೈಗೊಳ್ಳದೆ ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೋಸ್ಕರ AOCDಯಿಂದ ಕರೆ ಕೊಟ್ಟಿರೋ ಬಂದ್ಗೋಸ್ಕರ ನಾವು ಇಷ್ಟೆಲ್ಲ ಕೆಮಿಸ್ಟ್ಗಳು ರಿಪೋರ್ಟ್ ಮಾಡಿ 1 ದಿನ ಸಾಂಕೇತಿಕವಾಗಿ ಮಳಿಗೆಗಳನ್ನು ಬಂದು ಯಶಸ್ವಿಗೊಳಿಸಬೇಕಂತ ನಮ್ಮೆಲ್ಲರಿಗೂ ಕೇಳ್ಕೊತೀವಿ. ವಿದ್ಯಾನಗರದ ಆಸ್ಪತ್ರೆಗಳ ನಿರ್ದೇಶಕನಾಗಿದ್ದು ನಮ್ಮ ಅಖಿಲ ಭಾರತ AIOCD ಅವರು ಕೊಟ್ಟಿರುವ ಬಂದಿಗೆ ಎಲ್ಲರೂ ಸಹಕರಿಸಬೇಕಾಗಿ ನಮ್ಮಲ್ಲಿ ವಿನಂತಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ವಿದ್ಯಾನಗರ ಔಷಧಿ ವ್ಯಾಪಾರ ಸಂಘದ ಖಜಾಂಚಿಯಾಗಿ ನಾವು ಈ 20ನೇ ತಾರೀಕು ಮೇ 20ನೇ ತಾರೀಕು ನಮ್ಮ AIOCDಯಿಂದ ಕರೆ ಕೊಟ್ಟಿರುವಂಥ ಬಂದ್ಗೆ ತಾವು ಎಲ್ಲ ಅಂಗಡಿ ಮಾಲೀಕರು ಸಹಕರಿಸಬೇಕು. ಇದರಿಂದ ಕೆಲವೊಂದು ದುರುಪಯೋಗಗಳಾಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ನಕಲಿ ಫಾರ್ಮಸಿಯಿಂದ ಆಗ್ತಾ ಯುವ ಪೀಳಿಗೆಗೆ ನಕಲಿ ಪ್ರಿಸ್ಕ್ರಿಪ್ಷನ್ ಬಳಸಿ ಬಹಳ ತೊಂದರೆ ಆಗುವ ಸಾಧ್ಯತೆ ಇರೋದ್ರಿಂದ ದಯವಿಟ್ಟು ಈ ಕೂಡಲೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ಫಾರ್ಮಸಿಗಳನ್ನು ಬಂದ್ ಮಾಡಿ. ಪರ್ಚೇಸ್ ಮಾಡೋ ಔಷಧಿ ವ್ಯಾಪಾರಿಗೆ ಸೇಮ್ ಬರುತ್ತೆ. ಹಂಗಿದ್ದಾಗ ಅವ್ರು 50% ಹೆಂಗ್ ಕೊಡ್ತಾರೆ? ನಿಮಗೆ ಈ 817 ಅಲ್ಲಿ ಏನು ಆನ್ಲೈನ್ ಫಾರ್ಮಸೀಸ್ ಇದು ಲೈಸೆನ್ಸ್ ಕೊಡೋದೇ ಕಾನೂನು ಬಾಧ್ಯ. ಯಾಕಂದ್ರೆ ಲೈಸೆನ್ಸ್ ಕೊಡೋಂಗಿಲ್ಲ, ವ್ಯಾಪಾರ ಮಾಡಂಗಿಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ಒಂದು ಮೆಡಿಸನ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ ಅಲ್ಲಿ 1940 ನಲ್ಲಿ ಏನ್ ಬರುತ್ತೆ ಅಂದ್ರೆ ಒಂದು ಅಂಗಡಿ, ಒಂದು ಪ್ರಿಮೈಸಿಸ್ ಅಲ್ಲಿ ಕ್ವಾಲಿಫೈಡ್ ಪರ್ಸನ್ ಪ್ರಿಸ್ಕ್ರಿಪ್ಷನ್ ನೋಡಿ ಮೆಡಿಸನ್ ಕೊಡಬೇಕು. ಇಲ್ಲಿ ಅದಾಗ್ತಾ ಇಲ್ಲ. ಮತ್ತೆ ನೀವು ಇನ್ನೊಂದು ಕೇಳ್ಪಟ್ಟಿರ್ತೀರಾ, ಒಂದು ಬರೀ ನಮ್ದು ಒಂದೇ ಸಮಸ್ಯೆಗೋಸ್ಕರನೇ ಹೋರಾಟ ಮಾಡ್ತಿರೋದಲ್ಲ ನಾವು. ಇಲ್ಲಿ ಪಬ್ಲಿಕ್ ಸಮಸ್ಯೆನೂ ಇದೆ. ಯಾಕಂತಂದ್ರೆ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್, ಒಂದು ರೆಕ್ಸ್ ಕಾಫ್ ಇರೋದು, ಕೋಡಿನ್ ಸಲ್ಫೇಟ್ ಇರುವಂತದ್ದು, ಬೇಕಾದಷ್ಟು ಮೆಡಿಸಿನ್ಸ್, ಟ್ರ್ಯಾಂಕ್ಲೈಸರ್ಸ್, ಇನ್ನೊಂದು ಮತ್ತೊಂದು ಚೀಪ್ ಆಗಿ ಸಿಕ್ತಾಗ ಎಲ್ಲಿಂದ ಬರುತ್ತೆ ಎಲ್ಲಿಂದ ಹೋಗುತ್ತೆ ಅಂತಾನೆ ಗೊತ್ತಿಲ್ಲ. ಈಗ ಒಂದು ಕಾಶ್ಮೀರ ಅಲ್ಲ, ಈಗ ಹೈದರಾಬಾದ್ ಒಂದು ಮುಸ್ಲಿಂ ಏರಿಯಾಗಳಲ್ಲಿ ಒಂದು ಅಂಗಡಿ ಇಟ್ಕೊಂಡಿದ್ರೆ ಜನ ಹೋಗಕ್ಕೆ ಆಗಲ್ಲ ಒಳಗಡೆಗೆ. ಅಲ್ಲಿಂದ ಮೆಡಿಸಿನ್ಗಳು ಬಂದು ಇಶ್ಯೂಸ್ ಆದ್ರೆ ಸಮಾಜ ಆಲ್ರೆಡಿ ಆಗ್ತಾ ಇದ್ದಾವೆ ಎಲ್ಲ. ಇದ್ರ ಬಗ್ಗೆನೂ ನಾವೆಲ್ಲ ಸಾಕಷ್ಟು ಹೋರಾಟಗಳು ನಾವು ಮಾಡಿದ್ದೀವಿ, ಸಾಕಷ್ಟು ಹೇಳಿಕೆ ಕೊಟ್ಟಿದ್ದೀವಿ. ಇದನ್ನ ಯಾವ್ದು ನಾವು ಯಾಕಂತಂದ್ರೆ ಕಾನೂನು ರೀತಿಯಲ್ಲಿ ಪ್ರಾವಿಷನ್ ಇಲ್ಲ. ಹೈಕೋರ್ಟ್ಗಳಿಂದ ಹೇಗೆ ಆರ್ಡರ್ ಬಂದಿದೆ, ಪ್ರಾವಿಷನ್ಸ್ ಇಲ್ಲ. ಇವತ್ತು 100 ರೂಪಾಯಿ MRP ಇರೋದನ್ನ 20 ರೂಪಾಯಿ ಮಾಡಿದ್ರೆ ಸರ್ಕಾರ ಮಾಡಿದ್ರೆ ನಾವೇನು ತಕರಾರೇ ಇಲ್ಲ. ನಾವೇನು ಈ MRP ಜನೌಷಧಿಯಲ್ಲಿ ರೇಟ್ ಕಮ್ಮಿ ಇದೆ ಅಂತ ನಾವು ಹೇಳ್ತಾ ಇಲ್ಲ. ಹೌದು, ಅಲ್ಲಿ ಯಾಕೆ ಡಿಸ್ಕೌಂಟ್ ಕೊಡ್ತಾ ಇದಾರೆ? MRPನೇ ಕಮ್ಮಿ ಮಾಡ್ಬೋದಲ್ಲ, ಸರ್ಕಾರಿ ಸ್ವಾಮ್ಯ ಅಲ್ವ ಅದು? 100 ರೂಪಾಯಿ MRP ಇಟ್ಬಿಟ್ಟು 50 ರೂಪಾಯಿ ಯಾಕೆ ಮಾಡ್ತಾರೆ? 50 ರೂಪಾಯಿ MRP ಇಡಿ, ಎಲ್ರಿಗೂ ಅದೇ. ನಮ್ಮಲ್ಲಿ ಇಡಿ, ಆ
ನಮ್ಮಲ್ಲಿ ಇಡಿ, ನಾವು ಮಾರಾಟ ಮಾಡಕ್ಕೆ ರೆಡಿ ಇದೀವಿ, ಅವ್ರಿಗೂ ಅಷ್ಟೇ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇನ್ನೂ ಮುಂದಕ್ಕೆ ಹೋಗಿ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವರು ಅವ್ರ ಇನ್ವೆಸ್ಟಿಗೇಷನ್ ಮಾಡಕ್ ಹೋದ್ರೆ ಎಲ್ಲಿಂದ ಔಷಧಿ ಬಂತು ಅಂತಾನೆ ಅವ್ರಿಗೆ ಗೊತ್ತಾಗಲ್ಲ. ಜನಗಳ ಹಿತದೃಷ್ಟಿಗೆ ತೊಂದರೆ ಆಗೋ ರೀತಿ ಯಾವುದು ಮಾಡಿಲ್ಲ. ಸಾರ್ವಜನಿಕರಿಗೆ ನಮ್ಮ ಏರಿಯಾಗಳಲ್ಲಿ ಇದರ ಮಾಹಿತಿ ಆಲ್ರೆಡಿ ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ನರ್ಸಿಂಗ್ ಹೋಮ್ಸ್ ಇದೆ ಅಲ್ಲಿರೋ ನರ್ಸಿಂಗ್ ಹೋಮ್ ಅಲ್ಲಿ ಎಲ್ಲಾ ಮಳಿಗೆಗಳನ್ನ ಓಪನ್ ಮಾಡಿ ಇಟ್ಟಿರಕ್ಕೆ ಹೇಳಿದ್ದೀವಿ. ಎಮರ್ಜೆನ್ಸಿ ಮೆಡಿಸಿನ್ ಎಲ್ಲ ಸಿಗುತ್ತೆ. ಹಾಗೆ ಸಿಗದೆ ಇದ್ದ ಪಕ್ಷದಲ್ಲಿ ಆ ನರ್ಸಿಂಗ್ ಹೋಮ್ ಅಲ್ಲಿ ಇರೋ ಕೌಂಟರ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ನಮ್ಗೆ ಇದು ಸಿಗ್ತಾ ಇಲ್ಲ, ಇವಾಗ ಬೇಕು ಎಮರ್ಜೆನ್ಸಿ ಅಂದ್ರೆ ಅದನ್ನ ಅವ್ರ ಮನೆ ಬಾಗಿಲಿಗೆ ತಲುಪಿಸುವಂತ ವ್ಯವಸ್ಥೆನೂ ನಾವು ಮಾಡಿದ್ವಿ. ಸಾರ್ವಜನಿಕರಿಗೆ ತೊಂದರೆ ಆಗ್ದಿರ ಎಲ್ಲಾ ರೀತಿ ಪ್ರಿಕಾಷನ್ ತಗೊಂಡಿದೀವಲ್ಲ, ಸರ್ಕಾರನೇ ಹೊಣೆ ಆಗುತ್ತೆ. ಅವಾಗ ಸರ್ಕಾರನೇ ಹೊಣೆ ಆಗ್ಬೇಕು. ಯಾಕಂದ್ರೆ ಸತತವಾಗಿ 10 ವರ್ಷದ 15 ವರ್ಷದಿಂದ ನಾವು ಹೋರಾಟ ಮಾಡ್ತಾ ಇದ್ರು, ಸರ್ಕಾರ ಗಮನನೇ ಕೊಡ್ತಾ ಇಲ್ಲ ಅನ್ನೋವಾಗ ನಮ್ಗೆ ಏನಾಗುತ್ತೆ ಸರ್? ನ್ಯಾಯವಾದ ಬೆಲೆಯಲ್ಲಿ ನಮಗೆ ಏನ್ ಬೆಲೆ ಬರುತ್ತೆ ಆ ಬೆಲೆಯಲ್ಲಿ ಮಾರಾಟ ಎಲ್ಲಾದ್ರೂ ಆಗ್ಲಿ, ನಮ್ದೇನು ತಕರಾರಿಲ್ಲ. ಕ್ಲಿಯರ್ ಅಲ್ವಾ? ಈಗ 40 ನಿಮ್ಗೆ 10 ರೂಪಾಯಿಗೆ ಬಂದಿರೋದು 10 ರೂಪಾಯಿದು 8 ರೂಪಾಯಿಗೆ ಬಂದಿದೆ, 2 ರೂಪಾಯಿ ನಿಮ್ ಲಾಭ. ಅದ್ರಲ್ಲಿ ಅವರು 5 ರೂಪಾಯಿ ಡಿಸ್ಕೌಂಟ್ ಕೊಡ್ತಾರೆ ಅನ್ನೋವಾಗ ನೀವ್ ಹೆಂಗ್ ಕಟ್ತೀರಾ? ಎಲ್ಲಿಂದ ತಂದು ಕೊಡಕ್ಕಾಗುತ್ತೆ? ಇದೇ ನಮ್ಮ ಪ್ರಶ್ನೆ. ಭಾರತದಲ್ಲಿರೋ ಪ್ರಜೆ ಯಾರು ಏನ್ ಬೇಕಾದ್ರೂ ವ್ಯಾಪಾರ ಮಾಡಬಹುದು ಅಂತಾರೆ. ಮತ್ತೆ ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅಲ್ಲಿ 1947 ಅಲ್ಲಿ ಏನಿದೆ ಅದನ್ನ ಪೂರ್ತಿ ಪಾಲನೆ ಮಾಡ್ಬೇಕು ಅಂತ ಹೇಳ್ತಾರೆ. ನಾವು ಮಾಡ್ತಾ ಇದ್ದೀವಿ. ಸಾಂಪ್ರದಾಯಿಕ ಔಷಧಿ ವ್ಯಾಪಾರಿಗಳೆಲ್ಲ ಈ ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಅಲ್ಲಿ ಏನು ಪರಿಧಿಯಲ್ಲಿ ಬರುತ್ತೆ ಅದನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಆನ್ಲೈನ್ ಡಾಕ್ಟರ್ ನೀವು ಹೋಗಿ ಯಾವ್ದಾದ್ರು ನಾನು ಪ್ರಿಸ್ಕ್ರಿಪ್ಷನ್ ಕೊಡ್ತೀನಿ, ಹಳೆದು ನಿಮ್ಮ ಹೆಸರು ಹಾಕ್ಬಿಟ್ಟು ನಿಮ್ಮ ಮೊಬೈಲ್ ಇಂದ ಅಪ್ಲೋಡ್ ಮಾಡಿ ನಿಮ್ಗೆ ಮೆಡಿಸಿನ್ ಬರುತ್ತೆ. ಅದರಲ್ಲಿ ನಿಮ್ಮ ಮಕ್ಕಳೇ ಆಗ್ಬೋದು, ನಮ್ಮ ಮಕ್ಕಳೇ ಆಗ್ಬೋದು, ಸಾರ್ವಜನಿಕರು ಯಾರದೇ ಮಕ್ಕಳೇ ಆಗ್ಬೋದು, ಅಮಲಕಾರಕ ಔಷಧಿಗಳಿದೆ ಅಂತ ಗೊತ್ತಾಗಿದ್ದಾರೆ. ಅದ್ರಲ್ಲಿ ತಗೊಂಡ್ರೆ ಬರುತ್ತೆ, ಅವರು ಆರಾಮಾಗಿ ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಹ್ಯಾಬಿಟ್ ಫಾರ್ಮಿಂಗ್ ಡ್ರಗ್ಸ್ ನ ಕರ್ನಾಟಕ ಇರೋದ್ರಲ್ಲಿ ದೇಶದಲ್ಲಿ ಕರ್ನಾಟಕ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ದಿ ಬೆಸ್ಟ್ ಅಂತ ಹೇಳ್ಬೋದು. ಎಷ್ಟು ಅವರು ನಿಗಾ ವಹಿಸ್ತಾರೆ ಅಂತ ಹೇಳಿದ್ರೆ ನಾವು ಅದನ್ನ ಸಹಕಾರ ಕೊಟ್ಟು ಎಲ್ಲ ಪ್ರತಿಯೊಬ್ರು ಏನ್ ಪರ್ಚೇಸ್ ಮಾಡ್ತೀವಿ, ಏನ್ ಸೇಲ್ ಮಾಡ್ತೀವಿ, ಸೇಲ್ ಮಾಡಿದ್ದೆ ಆದ ಪಕ್ಷದಲ್ಲಿ ಅದಕ್ಕೆ ಪ್ರಾಪರ್ ಬಿಲ್ ಇಡ್ತಾ ಇದೀವಿ. ಪ್ರಾಪರ್ ಪ್ರಿಸ್ಕ್ರಿಪ್ಷನ್ ಒರಿಜಿನಲ್ ಇಲ್ಲ, ಕ್ರಾಸ್ ವೆರಿಫಿಕೇಶನ್ ಆಗುತ್ತೆ. ಬಟ್ ಆನ್ಲೈನ್ ಅಲ್ಲಿ ಇವಾಗ ನೀವು ಫೋನ್ ಮಾಡಿ ಏನಿಲ್ಲ, ಅವ್ರಿಗೆ ಯಾರೋ ಒಬ್ರು ಮಾಡ್ತಾರೆ. ನಿಮ್ಗೆ ಏನಾಗ್ತಾ ಇದೆ, ಹೊಟ್ಟೆ ನೋವ್ತಾ ಇದೆಯಾ, ನೀವು ಲೇಡಿಗೆ ಅಂತ ಹೇಳಿ ಜೆಂಟ್ಸೇ ನನಗೆ ಬೇಕು ಅಂತ ಅವರು ಯಾವುದೋ ಒಂದು ಪ್ರಿಸ್ಕ್ರೈಬ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ. ಈ ಅನಾಹುತಗಳು ಆಗೋದು ಬೇಡ ಅಂತ ನಾವು ಸಾರ್ವಜನಿಕರ ಪರವಾಗಿ ನಾವು ಹೋರಾಟ ಮಾಡ್ತಾ ಇರೋದು. ಬರೀ ನಮ್ಮ ಪರವಾಗಿ ಅಲ್ಲ, ಸಾರ್ವಜನಿಕರು ಸೇರಿ. ಸರ್, ಪ್ರಧಾನಮಂತ್ರಿಗಳ ಕಾರ್ಯಾಲಯದಲ್ಲೇ ಕೋವಿಡ್ ಮುಗಿದೋಗಿದ್ದು ನೆಕ್ಸ್ಟ್ ಮಂತ್ ಇಂದಾನೆ ನಾವು ಮೆಮೊರಂಡಮ್ಸ್ ಕೊಡ್ತಾ ಇದ್ದೀವಿ. ಚಾಲು ಮಾಡ್ತೀವಿ ಅಂತ ಹೇಳಿದ್ರು, ಚಾಲು ಮಾಡ್ತೀವಿ, ಸ್ಟ್ರೈಕ್ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು, ಸ್ಟ್ರೈಕ್ ವಾಪಸ್ ತಗೊಂಡ್ವಿ. ನಾವು ಬಂದಿಗೆ ಕಾಲ್ ಮಾಡಿದ್ವಿ. ಸೆಂಟ್ರಲ್ ಗೌರ್ಮೆಂಟ್ ಅವರು ಬಂದ್ ಹೋಗ್ಬೇಡಿ, ನಾವೇನೋ ಸೆಟಲ್ ಮಾಡ್ತೀವಿ ಅಂತಂದ್ರೆ ಬಂದು ವಾಪಸ್ ತಗೊಂಡ್ವಿ. ಸರ್, ಈಗ ನಂತರ ಅವ್ರು ಮಾಡಲಿಲ್ಲ. ಪಿಯೂಷ್ ಗೋಯಲ್ ಅವರು ಮಾನ್ಯ ಮಂತ್ರಿಗಳಾಗಿದ್ದಾಗ ನಮಗೆ ಅಭಯ ಕೊಟ್ಟರು, ಇದನ್ನ ಸಾಲ್ವ್ ಮಾಡ್ತೀವಿ, ನೀವು ಬಂದು ಮಾಡಬೇಡಿ ಅಂತ. ಈಗ ನಿನ್ನೆಲ್ಲ ಮೊನ್ನೆ ಅದೇ ಮಾನ್ಯ ಮಂತ್ರಿಗಳು ಪಿಯೂಷ್ ಗೋಯಲ್ ಜಿನೇ ಇದ್ದಾರೆ, ಅವರಿಗೆ ಮೆಮೊರಂಡಮ್ ಕೊಟ್ಟಾಗ ಅವರು ನಿಸ್ಸಹಾಯಕರಾಗಿ ಕೂತ್ಕೊಂತಾರೆ. ಅಂದ್ರೆ ಕಾರ್ಪೊರೇಟ್ ಪರವಾಗಿ ಮಾಡ್ತಾ ಇದ್ದಾರಾ? ನೀವು ಪೇಪರ್ ಅಲ್ಲಿ ನೀವು ಹಾಕಿರೋದೆ ನಾನು ನೋಡಿರೋದು, ಪೇಪರ್ ಅಲ್ಲಿ ಮಾಧ್ಯಮದಲ್ಲಿ ಬಂದಿರೋದೆ ಆನ್ಲೈನ್ ಅಲ್ಲಿ ಮಾರಾಟ ಆಗಿರೋ ಔಷಧಿ ನಕಲಿ ಅಂತ ಹೇಳಿ ಪೇಪರ್ ಅದೇ ಪ್ರೂಫ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನೋಡಿ ಸರ್, ಟಿವಿಲಿ ಬರ್ತಾ ಇದೆ, ಪೇಪರ್ ಅಲ್ಲಿ ಬರ್ತಾ ಇದೆ. ಏನೇನೆಲ್ಲ ನಮ್ಮ ಹೋರಾಟ ಮಾಡಬೇಕು 100% ಮಾಡ್ತಾ ಇದ್ದೀವಿ. ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಯಾವ ರೀತಿ ಅವರು ಡಿಸ್ಕೌಂಟ್ ಕೊಡ್ತಾರೆ ಅದನ್ನ ಕೇಳ್ಬೇಕಾಗುತ್ತೆ. ಸರ್ಕಾರ ಇನಿಷಿಯೇಟ್ ತಗೊಂಡ್ರೆ ಆ ಸತ್ಯ ಬಯಲಾಗುತ್ತೆ. ಒಂದು ಕಂಪ್ನಿ ಕೊಡ್ತಾ ಇದೆಯಾ ಇಲ್ಲ ಇವರು ನಮ್ಮ ಟ್ರೇಡ್ ನ ಸಾಂಪ್ರದಾಯಿಕ ವ್ಯಾಪಾರಸ್ಥರನ್ನ ಮುಗಿಸಿ ನಾವು ಅದರಲ್ಲಿ ಪಾರುಪತ್ಯ ಮಾಡಬೇಕು ಅಂತ ಮಾಡ್ತಾ ಇದ್ದಾರಾ, ಅವ್ರ ಕೈಯಿಂದ ಕೊಡ್ತಾ ಇದ್ದಾರಾ, ನಮ್ಗೆ ಗೊತ್ತಿಲ್ಲ. ಇದನ್ನ ನಾವು ಮನವಿಗಳ ಮೇಲೆ ಮನವಿ ಕೊಟ್ಟರು ಸರ್ಕಾರ ಯಾವುದೇ ನಿರ್ಧಾರ ತಗೊಂಡೇ ಇರೋದ್ರಿಂದ ಕೊನೆಗೆ ಕಡೆಯದಾಗಿ ನಾವು ಬಂದ್ ಕಾಲ್ ಮಾಡಿದ್ವಿ, ಬಂದ್ ಆಚರಣೆ ಮಾಡ್ತಾ ಇದ್ದೀವಿ. ಸಾರ್ವಜನಿಕರಿಗೆ ನಿಮ್ಮ ಮೂಲಕ ಏನೇನು ವಿನಂತಿ, ಯಾವುದೇ ಭಾಗದಲ್ಲಿ ಎಲ್ಲಿ ಬಂದಾಗಿದ್ರು ನಿಮ್ಗೇನು ಸಮಸ್ಯೆ ಆಗಿರಲಿಲ್ಲ. ಏನೇ ಸಮಸ್ಯೆ ಆದ್ರೂ ಆ ಏರಿಯಾದಲ್ಲಿರೋ ಯಾವುದೇ ಹಾಸ್ಪಿಟಲ್ ಪ್ರಮಿಸಸ್ ಅಲ್ಲಿರೋ ಮೆಡಿಕಲ್ ಶಾಪ್ ಓಪನ್ ಆಗಿರುತ್ತೆ, ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಎನ್ಕ್ವೈರಿ ಹೇಳಿದ್ರೆ ಸಾಕಿದ್ ಬೇಕು ಅಂತ ನಿಮಗೆ ಅವತ್ತೇ ಆಗ್ಲೇ 1 ಗಂಟೆ ಒಳಗಡೆ ಆ ಔಷಧಿ ಸಿಗಂತ ವ್ಯವಸ್ಥೆನ ನಾವು ಮಾಡಿದೀವಿ ಸಾರ್ವಜನಿಕರಿಗೆ. ನೀವು ಬರೀ ರೇಟ್ ಅಷ್ಟೇ ಕೇಳ್ತಾ ಇದ್ದೀರಾ, ಪ್ರಾಬ್ಲಮ್ ಅರ್ಥನೆ ಮಾಡ್ಕೊಳ್ತಾ ಇಲ್ಲ. ಸಾಮಾಜಿಕ ಕಾಳಜಿಯಿಂದಾನೇ ಇವಾಗ ಮಾಡಿರೋದು. ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ನೀವು ಹೇಳಿದ್ರಿ ಅಲ್ವಾ 50% ಸಿಗುತ್ತೆ ಅಂತ, ನಾವು ಕೊಡ್ಬೋದು. ಮಿಕ್ಸರ್ ಕಾಂಬಿನೇಷನ್ಸ್ ಬಿಟ್ಟು ಇಂಡಿವಿಜುವಲ್ ಆಗಿ ಒಪ್ಕೋತಾರ ಸರ್ಕಾರ ಒಪ್ಪೋದಿಲ್ಲ. ಅದಕ್ಕೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರದಲ್ಲಿ ಕೊಟ್ರೆ ವ್ಯಾಲಿಡ್. ಅಂದ್ರೆ ನಿಮಗೆ ಶುಗರ್ಗೆ 3 ಔಷಧಿ ಕಂಬೈನ್ ಆಗಿರೋ ಒಂದು ಪ್ರಿಸ್ಕ್ರಿಪ್ಷನ್ ಇರುತ್ತೆ. ನಾವು 3 ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಇರೋದನ್ನ ಕಡಿಮೆ ರೇಟ್ ಕೊಡ್ತೀವಿ ಅಂದ್ರೆ ಅಕ್ಸೆಪ್ಟ್ ಮಾಡೋದಿಲ್ಲ ಸರ್ಕಾರ. ಡ್ರಗ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ ಅಕ್ಸೆಪ್ಟ್ ಮಾಡ್ತೀವಿ.